ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಗದಗ ಜಿಲ್ಲೆಯ ನೌಕರ ಸಂಘದಿಂದ 2 ದಿನಗಳ ಕಾಲ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಗದಗ ನಗರದ ಕೆ.ಎಚ್. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದು, 2 ದಿನಗಳ ಕಾಲ ಇನ್ನು ಟೆನ್ಷನ್ ಜೀವನದಲ್ಲಿ ದಿನನಿತ್ಯ ನೌಕರಿಯ ಕಾರ್ಯವನ್ನು ಮಾಡ್ತಕ್ಕಂಥ ಸರ್ಕಾರಿ ನೌಕರರು ಸಹ ಇಂದು 2 ದಿನಗಳ ಕಾಲ ಫುಲ್ ಎಂಜಾಯನ್ನು ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ 2 ದಿನಗಳ ಕಾಲ ಅವರಿಗಾಗಿ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಈ ಒಂದು ಆಯೋಜನೆ ಮಾಡ್ತಕ್ಕಂಥ ಏನು ಕ್ರೀಡೆಯಲ್ಲಿಯೂ ಸಹ ಈಗ ಮಿಂದೆದ್ದಿದ್ದಾರೆ. ಅದರಲ್ಲೂ ಕ್ರೀಡೆಗಳ ಒಂದು ನೋಡೋದಾದರೆ ಅವರಿಗೆ ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು ಮತ್ತು ಇನ್ನು ಅಥ್ಲೆಟಿಕ್ಸ್ ಆಟಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಅವರು ಚೆಸ್ ಆಡಬೇಕಂದ್ರೆ ಚೆಸ್ಸು ಸಹ ಆಯೋಜನೆ ಮಾಡಲಾಗಿದೆ, ಜೊತೆಗೆ ರನ್ನಿಂಗನ್ನು ಆಯೋಜನೆ ಮಾಡಲಾಗಿದೆ. ಹೀಗೆ ಕ್ರೀಡೆಗಳಲ್ಲಿಯೂ ಸಹ ಎಲ್ಲರೂ ಸಹ ಉತ್ಸಾಹಕತೆಯಿಂದಾಗಿ ಕ್ರೀಡೆಯಲ್ಲಿ ನೌಕರರು ಸಹ ಭಾಗಿಯಾಗಿ ಏನು ಸಡಗರ ಸಂಭ್ರಮದಿಂದ ಇಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಸಹ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಈ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿಯೂ ಸಹ ನಾಟಕಗಳನ್ನಾಗಿರ್ಬೋದು, ಜನಪದ ಕಲೆಗಳನ್ನಾಗಿರ್ಬೋದು, ಜೊತೆಗೆ ಇನ್ನು ಸಿನಿಮಾ ಸಾಂಗ್ಗಳನ್ನು ಹಾಡುವ ಮೂಲಕ ಅದ್ಧೂರಿಯಾಗಿ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಸಹ ಇಲ್ಲಿ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ನಾಟಕ ಪ್ರದರ್ಶನವನ್ನು ಸಹ ವಿಶೇಷ ರೀತಿಯಲ್ಲಿಯೂ ಸಹ ನಾಟಕ ಪ್ರದರ್ಶನಗಳನ್ನು ಸಹ ಮಾಡಿರುವಂಥದ್ದು. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಡಿ ಆಗಿರ್ತಕ್ಕಂಥ ನಂದಾ ಅವರು ಸಹ ಸ್ವಯಂ ಪ್ರೇರಿತವಾಗಿ ಅವರೇ ಒಂದು ನಾಟಕವನ್ನು ರೆಡಿ ಮಾಡಿ, ತಾವೇ ಆದ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಒಂದು ಗೌಡನ ಮಗಳ ಮದುವೆ ಅನ್ನುವಂಥ ವಿಶೇಷ ನಾಟಕವನ್ನು ಆಡುವ ಮೂಲಕ ಒಂದು ಹಾಸ್ಯಮಯ ನಾಟಕವನ್ನು ಮಾಡುವ ಮೂಲಕ ಅಷ್ಟೇ ಅಲ್ಲ, ಅದ್ಭುತವಾದಂಥ ನಾಟಕವನ್ನು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಇದು ಒಂದು ಸಮಾಜ ಕಲ್ಯಾಣ ಇಲಾಖೆಯ ನಾಟಕವನ್ನು ಮಾಡಿದರೆ, ಇನ್ನೂ ಸಾಕಷ್ಟು ಒಂದು ಮುಂಡ್ರಿಗಿಯಿಂದ ಬಂದಂಥ ಏನು ಕಲಾವಿದರು ಸಹ ಅವರು ಒಂದು ನಾಟಕವನ್ನು ಮಾಡಿದ್ದಾರೆ. ಅವರು ಕೂಡ ಒಂದು ಇಲಾಖೆಯ ಸರ್ಕಾರಿ ನೌಕರರೇ ಒಂದು ನಾಟಕವನ್ನು ರೆಡಿ ಮಾಡಿಕೊಂಡು ಆ ನಾಟಕದ ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ನಾಟಕವನ್ನು ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಜೊತೆಗೆ ಇನ್ನು ಜನಪದ ಕಲೆಯನ್ನು ಪ್ರದರ್ಶನ ಮಾಡಬೇಕಂತೇಳಿ ಜನಪದ ಕಲಾವಿದರು ಸಹ ರೀತಿಯಲ್ಲಿ ಒಂದು ಜನಪದ ಕಲೆಗಳನ್ನು ಇಲ್ಲಿ ಪ್ರದರ್ಶನವನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ಏನು ಗದಗ ಜಿಲ್ಲಾ ನೌಕರರ ಒಂದು ಕಾರ್ಯಕ್ರಮಕ್ಕೆ, ಇನ್ನು ನೌಕರ ಸಂಘದ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ಗಳನ್ನು ಸಹ ಕರೆಸಿದ್ರು. ಅದರಲ್ಲೂ ಕೂಡ ಇನ್ನು ಸಂಗೀತವನ್ನು ಹಾಡಿಸ್ಬೇಕು, ಇಲ್ಲಿ ನೃತ್ಯವನ್ನು ಮಾಡಿಸ್ಬೇಕು ಅಂತೇಳಿ ಸಾಕಷ್ಟು ಕಲಾವಿದರು ಸಹ ತಂಡಗಳು ಸಹ ಬಂದು ಇಲ್ಲಿ ಭಾಗಿಯಾಗಿ ಕಲಾವಿದರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಭಾಗಿಯಾಗಿದ್ದರು. ಈ ಒಂದು ಕಲಾವಿದರ ಒಂದು ತಂಡದಿಂದ ಸಹ ಅದ್ಧೂರಿಯಾದಂಥ ಕಲಾ ಪ್ರದರ್ಶನಗಳು ಸಹ ನಡೆಸಲಾಯಿತು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಒಂದು ಗದಗ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟ ಆಗಿರ್ಬೋದು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಒಂದು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಳ್ಳಾರಿ ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. 25 ಮತ್ತು 26 ಸಾಲಿನ ಗದಗ ಜಿಲ್ಲೆಯ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಹಬ್ಬವನ್ನು ಭಾಳಷ್ಟು ವಿದ್ದೂರಿಯಿಂದ ನಾವು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಸಾಕಷ್ಟು ನಮ್ಮೆಲ್ಲ ನೌಕರರು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದ್ರ ಜೊತೆಗೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ 100% ಎಲ್ಲ ನಮ್ಮ ನೌಕರರು ಪಾಲ್ಗೊಂಡಿದ್ದಾರೆ. ಭಾಳಷ್ಟು ಉತ್ಸುಕದಿಂದ ಪಾಲ್ಗೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಇದೊಂಥರ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಅನ್ನುವಂಥದ್ದು ಅವರಿಗೆ ಪ್ರಶ್ನೆ ಆಗ್ತಕ್ಕಂಥ ರೀತಿಯೊಳಗೆ ಎಲ್ಲರೂ ಖುಷಿಯನ್ನು ಪಡಿಸಿದ್ದಾರೆ. ಜೊತೆಗೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು, ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಖಜಾಂಚಿಗಳು ಎಲ್ಲರೂ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮೆಲ್ಲ ನೌಕರರು ಸಾಕಷ್ಟು ಒಂದು ಭಾಳ ಉತ್ಸುಕತೆ, ಬಹುಶಃ ತಮಗೆಲ್ಲ ಗೊತ್ತಿದೆ, ಎಲ್ಲ ತಾವು ನೋಡ್ತಾ ಇದ್ದೀರಿ. ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ನಮ್ಮ ನೌಕರು ಪಾಲ್ಗೊಂಡಿದ್ದಾರೆ. ಜೊತೆಗೆ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿದ್ದಾರೆ. ಯಾವುದೇ ರೀತಿ ಇರ್ತಕ್ಕಂಥ ತಂಟೆ ತಕಡರಿಲ್ಲದೇ ಭಾಳಷ್ಟು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ವಿ. ನಿಜವಾಗ್ಲೂ ಕೂಡ ಒಂದು ಕ್ರೀಡಾ ಇಲಾಖೆಯ ಸಹಕಾರ ಮತ್ತು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುಂಜಕರ್ ಸರ್ ಆಗಿರ್ಬೋದು, ಗರಗ್ ಸರ್ ಆಗಿರ್ಬೋದು, ನಮ್ಮೆಲ್ಲ ತಾಲೂಕು ಅಧ್ಯಕ್ಷರು, ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ನನಗೆ ಸಾಥನ್ನು ಕೊಡೋದ್ರ ಮುಖಾಂತರವಾಗಿ ಇದೊಂದು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತ ಆಗಿದೆ. ವೀಕ್ಷಕರು ಕೇಳಿದ್ರಲ್ಲ, ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರ ಮಾತನ್ನ. ಯಾಕಂದರೆ ಒಂದು ಸಾಂಸ್ಕೃತಿಕ ಹಬ್ಬ ಆಗಿರ್ಬೋದು, ಜೊತೆಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಗದಗ ಜಿಲ್ಲೆ ಇರತಕ್ಕಂಥ 2,000ಕ್ಕೂ ಹೆಚ್ಚು ನೌಕರರು ಸಹ ಇದ್ದರು. ಆ ನೌಕರರು ಸಹ ಎಲ್ಲರೂ ಈ ಒಂದು ಕ್ರೀಡಾಕೂಟದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ಫುಲ್ ಖುಷಿಯಿಂದ, ಫುಲ್ ಎಂಜಾಯ್ ಮೂಲಕ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡಿರುವಂಥದ್ದು. ಇನ್ನು ಖೋ ಖೋದಲ್ಲಿಯೂ ಕೂಡ ಅದ್ಭುತವಾದಂಥ ಪ್ರದರ್ಶನವನ್ನು ತೋರಿಸಿರುವಂಥದ್ದು. ಇನ್ನು ವಾಲಿಬಾಲ್ ಆಗಿರ್ಬೋದು, ಇಂಥ ಮಹಿಳೆಯರಾಗಿರ್ಬೋದು, ಪುರುಷರು ಸಹ ಅದ್ಭುತವಾದಂಥ ಕ್ರೀಡೆಯಲ್ಲಿಯೂ ಸಹ ಭಾಗಿಯಾಗಿ ಫುಲ್ ಎಂಜಾಯನ್ನು ಸಹ ಮಾಡಿದರು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಏನು ನಾಟಕವನ್ನು ಮಾಡಿದಂಥ ಸಮಾಜ ಕಲ್ಯಾಣ ಇಲಾಖೆಯ ಡಿ ಆಗಿರ್ತಕ್ಕಂತಹ
ಇನ್ನು ನಂದಾ ಅವರು ಕೂಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಈ ಒಂದು ಕ್ರೀಡೆ ವಿಚಾರ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಕ್ರೀಡೆಯಲ್ಲಿ ಭಾಗಿಯಾದರು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೇಗೆ ಭಾಗಿಯಾದರು, ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ತಮ್ಮ ವಿಚಾರಗಳನ್ನು ಈ ಒಂದು ಕ್ರೀಡೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಕ್ರೀಡಾಪಟುಗಳಾಗಿರ್ಬೋದು, ಜೊತೆಗೆ ಏನು ನಂದಾ ಅವರು ಏನು ಸಮಾಜ ಕಲ್ಯಾಣ ಇಲಾಖೆ ಡಿ ಡಿ ಆಗಿರ್ತಕ್ಕಂಥ ನಂದಾ ಅವರು ಕೂಡ ಮಾತಾಡಿದ್ದಾರೆ. ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಸೊ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇಂಡಿವಿಜುವಲ್ ಆಗಿರ್ಬೋದು ಮತ್ತು ಗುಂಪು ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸೊ ಅದರಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಒಂದು ವಿನೂತನವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಒಂದು ಸಾಮೂಹಿಕವಾದಂಥ ಜಾನಪದ ಗೀತೆಯನ್ನು ಹಾಡಿದ್ದೀವಿ. ಅದ್ರ ಜೊತೆಗೆ ಒಂದು ಕಿರುನಾಟಕ ಮಾಡಬೇಕು ಅಂಥೇಳಿ ಅನ್ನಿಸ್ದಾಗ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಅತ್ಯಂತ ಪ್ರೋತ್ಸಾಹವನ್ನು ನೀಡಿದರು. ಮಾಡೋಣ ಅಂಥೇಳಿ. ಸೊ ನಾನು ಕೂಡ ಹಿಂದೆ ರಂಗಾಯಣದಲ್ಲಿ BEd ಎಲ್ಲ ಕಲಿಯುವಾಗ ನಾಟಕಗಳನ್ನು ಮಾಡುವಂಥ ಹವ್ಯಾಸ ನನಗೂ ಇತ್ತು. ಆ ನಿಟ್ಟಿನಲ್ಲಿ ಒಂದು ಸ್ಕ್ರಿಪ್ಟ್ ಬರೀತೇನೆ. ಸೊ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ನಮ್ಮ ಸಿಬ್ಬಂದಿಗಳು ನಾ ಆ ಕ್ಯಾರೆಕ್ಟರ್ ಮಾಡ್ತೀನಿ, ನಾ ಈ ಪಾತ್ರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಜೊತೆ ಮಾತಾಡಿದಾಗ ನಮಗೂ ಎಲ್ಲ ಇನ್ನಷ್ಟು ಪ್ರೇರಣೆಯಾಗಿ ಎಲ್ಲರೂ ಕೂಡ ಒಂದು ವಾರ ಅದನ್ನು ಕಚೇರಿ ಕೆಲಸ ಮುಗಿಸ್ಕೊಂಡು ರಾತ್ರಿ 9 ಗಂಟೆವರೆಗೂ ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಆ ಒಂದು ನಾಟಕವನ್ನು ನಿನ್ನೆ ಇಲ್ಲಿ ಪ್ರದರ್ಶನ ಮಾಡಿದ್ದೀವಿ. ಗೌಡನ ಮಗಳ ಮದುವೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಒಂದು 15ರಿಂದ 16 ಜನ ಕ್ಯಾರೆಕ್ಟರ್ಸ್ ಬರ್ತದೆ. ಸೊ ಎಲ್ಲ ಕಾಮಿಡಿ ಓರಿಯೆಂಟೆಡ್. ಸೊ ನಾವು ಈ ಗೌಡನ ಮಗಳ ಮದುವೆ ಅನ್ನುವಂಥದ್ದು ಏನು ನಾಟಕ ಇದೆ, ಸೊ ಇದು ಆ್ಯಕ್ಚುಲಿ ಹಾಸ್ಯಪ್ರಧಾನವಾದಂಥ ಒಂದು ನಾಟಕ. ಈ ಹಾಸ್ಯಪ್ರಧಾನವಾದಂಥ ನಾಟಕವನ್ನೇ ನಾವು ಯಾಕೆ ಮಾಡಿದ್ವಿ ಅಂತಂದರೆ, ಈ ಕಾರ್ಯಕ್ರಮವನ್ನು, ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಆಯೋಜನೆ ಮಾಡಿದಂಥ ಮೇನ್ ಉದ್ದೇಶ ಏನು ಅಂತಂದರೆ, ಸರ್ಕಾರಿ ನೌಕರರು ಯಾವಾಗಲೂ ಕೂಡ ಕೆಲಸದ ಒತ್ತಡದಲ್ಲಿ ಇರ್ತಾರೆ. ನೀವು ಯಾವಾಗ ಬೆಳಗ್ಗೆ ನೋಡಿದ್ರೂ ಅದೇ ಕೆಲಸದ ಒತ್ತಡ, ಸಾಯಂಕಾಲ ಕೆಲಸದ ಒತ್ತಡ, ಮತ್ತು ರಜಾ ದಿನಗಳಲ್ಲೂ ಕೂಡ ಆಫೀಸ್ ಕೆಲಸ ಇದ್ದೇ ಇರ್ತದೆ. ಆಮೇಲೆ ಇದು ಕೂಡ ಈಗ ಮಾರ್ಚ್ ಇಯರ್ ಎಂಡ್ ಬಂದಿರೋದ್ರಿಂದ ಎಲ್ಲ ಕಡೆಯಿಂದಲೂ ನೌಕರರು ಒತ್ತಡದಲ್ಲಿ ಇರ್ತಾರೆ. ಸೊ ಆ ಒಂದು ಒತ್ತಡವನ್ನು ನಿವಾರಣೆ ಮಾಡಬೇಕು. ಇಲ್ಲಿ ಬಂದಂಥ ಎಲ್ಲ ಸರ್ಕಾರಿ ನೌಕರರು ಕೂಡ ನಮ್ಮ ಇಲಾಖೆಯಿಂದ ನಾವೇನು ಪ್ರಸ್ತುತಪಡಿಸ್ತಾ ಇದ್ದೀವಿ ಆ ಒಂದು ನಾಟಕವನ್ನು ನೋಡಿ ಅವ್ರು ಅದರಲ್ಲಿರ್ತಕ್ಕಂಥ ಪಾತ್ರಗಳನ್ನು ಪದೇ ಪದೇ ಮೆಲುಕು ಹಾಕ್ಕೊಂಡು ಇಲ್ಲಿಂದ ನಕ್ಕೋತ ಹೋಗಬೇಕು. ಮತ್ತು ಮನೆಗೆ ಹೋದ್ಮೇಲೆ ಕೂಡ ಕ್ಯಾರೆಕ್ಟರ್ನ ನೆನಪಿಟ್ಕೊಂಡು ಸಮಾಜ ಕಲ್ಯಾಣ ಇಲಾಖೆಯವರು ಈ ಥರ ಒಂದು ನಾಟಕ ಮಾಡಿದರು ಅಂಥೇಳಿ ಅವ್ರು ಅದನ್ನು ನೆನೆಸ್ಕೊಂಡು ತಾವು ಖುಷಿಪಟ್ಟು ತಮ್ಮಲ್ಲಿರ್ತಕ್ಕಂಥ ಒತ್ತಡವನ್ನು ಮರೆತರೆ ನಾವು ಈ ಒಂದು ಏನು ನಾಟಕವನ್ನು ಮಾಡಿದ್ದು ಯಶಸ್ವಿ ಆಗ್ತದೆ ಅಂಥೇಳಿ ಒಂದು ನನ್ನ ಅಭಿಪ್ರಾಯ. ಸೊ ನಾವು ಮಕ್ಕಳ ಸ್ಕೂಲೊಳಗೆ ಆಡೋದಷ್ಟೇ ನೋಡ್ತಿದ್ವಿ, ಡೈಲಿ ನಾವು ಮಕ್ಕಳಿಗೆ ಆಡಿಸ್ತಿದ್ವಿ. ಬಟ್ ಇಲ್ಲಿ ನಾವೆಲ್ಲ ಬಂದು ನಾವು ಮಕ್ಕಳ ಥರ ಆಡೋದು ನಮ್ಗೆ ಭಾಳ ಖುಷಿ ಅನ್ಸಾಗ್ತದೆ. ಆಮೇಲೆ ಡೈಲಿ ಸ್ಕೂಲೊಳಗೆ ನಮ್ಗೊಂಥರ ಹರಾಸ್ಮೆಂಟ್ ಆಗಿತ್ತು, ಆಮೇಲೆ ಮಕ್ಕಳ ಜೋಡಿ ಇದೆಲ್ಲ ಆಗಿತ್ತು. ಆದರೆ ಇಲ್ಲಿ ಬಂದು ನಮ್ದೆಲ್ಲ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗೋದು. ನಾನು ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಬ್ಯಾಡ್ಮಿಂಟನ್ ಡಬಲ್ಸ್ ಸಿಂಗಲ್ಸ್ ಫಸ್ಟ್ ಬಂದೀನಿ ರೀ, ಟೇಬಲ್ ಟೆನ್ನಿಸ್ ಡಬಲ್ಸ್ ಸಿಂಗಲ್ಸ್ ಫಸ್ಟ್ ಬಂದೀನಿ. ಪ್ಲಸ್ ಇಲ್ಲಿ ಖೋಖೋ ಆಡ್ಲಿಕ್ಕತ್ತೀವಿ, ಆಮೇಲೆ ವಾಲಿಬಾಲ್ ಆಡ್ಲಿಕ್ಕತ್ತೀವಿ. ನಮ್ಮದು ಮುಂಡರ್ಗಿ ಟೀಮ್ ಇದೆಲ್ಲ ನಮ್ದು. ಸೊ ಇಲ್ಲಿ ಬಂದು ನಮಗೆಲ್ಲ ಭಾಳ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗೋದು ಥ್ಯಾಂಕ್ಸ್ ಟು ಅವರ್ ಗದಗ್ ಟೀಮ್. ಎಲ್ಲ ರೀತಿಯ 100 ಮೀಟರ್ ಓಟ ಇರ್ಬೋದು, ಮಹಿಳೆಯರು ಪುರುಷರಿಗಿರ್ಬೋದು, 100 ಮೀಟರ್ 200 ಮೀಟರ್ 800 ಮೀಟರ್ ಓಟ, ಆಮೇಲೆ 1500 ಮೀಟರ್ಗಳು ಓಟ, ಈಜು ಸ್ಪರ್ಧೆ, ಟೆನ್ನಿಸು ತಾವು ನೋಡ್ತಾ ಇದ್ದೀರಿ. ಈ ಪ್ರತಿಯೊಂದು ಗ್ರೌಂಡನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಡೀ ಗ್ರೌಂಡ್ ತುಂಬಿಕೊಂಡಿದೆ. ಯಾವ ಗ್ರೌಂಡಲ್ಲಿ ಯಾವುದೂ ಖಾಲಿ ಇಲ್ಲ. ಎಲ್ಲ ಗ್ರೌಂಡಲ್ಲೂ ನಮ್ಮ ರಾಜ್ಯ ಸರ್ಕಾರಿ ನೌಕರರು, ಗದಗ ಜಿಲ್ಲೆ ರಾಜ್ಯ ಸರ್ಕಾರಿ ನೌಕರರು ಭಾಗವಹಿಸಿದ್ದಾರೆ. ಮೊನ್ನೆ ಉಸ್ತುವಾರಿ ಸಚಿವರ ಒಂದು ನಿರ್ದೇಶನ ಏನಿತ್ತು ಅಂದರೆ, ಮೊನ್ನೆ ಉಸ್ತುವಾರಿ ಸಚಿವರು ಹೇಳಿದರು, ಎಲ್ಲ ನೌಕರರು ತಮ್ಮ ಒತ್ತಡವನ್ನು ಮರೆತು, ತಾವು ಕೂಡ ನಿನ್ನೆ ಸಭೆಯಲ್ಲಿ ತಾವು ಕೇಳಿದ್ದೀರಿ ಅನಿಸುತ್ತೆ, ಒತ್ತಡವನ್ನು ಮರೆತು ಈ ಕಾರ್ಯದಲ್ಲಿ ಭಾಗವಹಿಸಿ ಹೋಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಶಾಖೆ ಆಯೋಜಿಸಿದಂಥ ಆಟದಲ್ಲಿ ಭಾಗವಹಿಸಿ ಎಲ್ಲರೂ ಭಾಗವಹಿಸಬೇಕು, ಸ್ಪರ್ಧಾತ್ಮಕವಾಗಿ ನಡಿಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು 2 ದಿನಗಳು ನಡೆದ ಹಬ್ಬ ಸಾಂಸ್ಕೃತಿಕ ಹಬ್ಬ. ಇದೊಂದು ಸಾಂಸ್ಕೃತಿಕ ಆಟ ಅನ್ನಲಾರ್ದನ್ನು ಸಾಂಸ್ಕೃತಿಕ ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ತಮ್ಮ ಕುಟುಂಬ ಸಮೇತ ಇವತ್ತಿನ ಭಾಗವಹಿಸಿದ್ದಾರೆ. ತಾವು ನೋಡ್ತಾ ಇದ್ದೀರಿ. ನಿನ್ನೆ ಸಾಯಂಕಾಲ ನಡೆದಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಎಷ್ಟು ಬೆಳದಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಂತ ಹೇಳಿದರೆ, ತಂಡದಲ್ಲಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ನಿನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಮಾನ್ಯ DC ಅವರು ಹೇಳಿದರು ಮಾತಾಡ್ತಾ ಇದ್ದಾಗ, ಪ್ರತಿಯೊಬ್ಬರು ಮನುಷ್ಯನಲ್ಲಿ ಬೆಳಿಬೇಕಾದಾಗ ಅವನೊಂದು ಕಲೆ ಇಟ್ಕೊಂಡು ಬೆಳೆದಿರ್ತಾನೆ. ಅದನ್ನು ಹೊರಕೊಳ್ಳಿಕ್ಕೆ ಇದು ಒಳ್ಳೆಯ ಅವಕಾಶ, ಇದನ್ನು ಉಪಯೋಗಿಸ್ಕೊಡ್ರಿ ಅಂತ ಅವ್ರು ಹೇಳಿದರು. ಅದೇ ರೀತಿಯಾಗಿ ನಿನ್ನೆ ವೇದಿಕೆ ಕೂಡ ಭರ್ಜರಿಯಾಗಿ ತುಂಬಿಕೊಂಡು ತಮಗೇನು ಕಲೆ ಇದೆ, ತಮ್ಮ ತಾಲೂಕು ಮಟ್ಟದಿಂದ ಆಯ್ಕೆ ಮಾಡ್ಕೊಂತ ತಮ್ಮ ಕಲೆ ಏನಿದೆ ಆ ಕಲೆಯನ್ನು ಉಪಯೋಗಿಸ್ಕೊಂಡು ಭರ್ಜರಿಯಾಗಿ ಆಚರಿಸಿದ್ದಾರೆ. ಹಾಗೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ, ಎಲ್ಲ ನೌಕರ ಬಾಂಧವರು ಬೆಳದಿಂಗಳ ಊಟ ಮಾಡಬೇಕು ಅಂತ ಒಂದು ನಿರ್ದೇಶನ ನೀಡಿದ್ದರು. ಆ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರು ಉತ್ತಮವಾದಂಥ ಒಂದು ನಿರ್ಣಯವನ್ನು ತಗೊಂಡು
ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ತಯಾರು ಮಾಡಿ ಆ ಎಲ್ಲ ನಿರ್ದೇಶಕ ಮಂಡಳಿಯವರ ಪ್ರಕಾರ ತಾಲೂಕಿನ ತುಂಬ ಜಿಲ್ಲೆ ತುಂಬ ಎಲ್ಲ ಪ್ರಚಾರಪಡಿಸಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರನ್ನು ಇಲ್ಲಿ ಒಂದೇ ಕಡೆ ತಂದು ಅವರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಮತ್ತು ಎಲ್ಲ ಪರೋಕ್ಷ ಪ್ರತ್ಯಕ್ಷವಾಗಿ ಈಗ ಸಹಕಾರ ನೀಡಿದಂಥ ಎಲ್ಲ ಪ್ರತಿಯೊಬ್ಬರಿಗೂ ನಾನು ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಎಸ್ ವೀಕ್ಷಕ ಕೇಳಿದ್ರಲ್ಲ, ಒಂದು ಕ್ರೀಡೆಯಲ್ಲಿ ಭಾಗಿಯಾದಂಥ ನೌಕರರ ಒಂದು ಮಾತನ್ನ, ಯಾಕಂದರೆ ಸಾಕಷ್ಟು ಟೆನ್ಷನ್ ಜೀವನದಲ್ಲಿ ದಿನನಿತ್ಯ ಒಂದು ಕಾಲವನ್ನು ಕಳೀತಾ ಇರ್ತಾರೆ, ಸಾಕಷ್ಟು ಸಮಸ್ಯೆಗಳಿರ್ತವೆ. ಅಂಥ ಒಂದು ಎಲ್ಲ ಟೆನ್ಷನ್ಗಳನ್ನು ಬಿಟ್ಟು ಇವತ್ತು ಕ್ರೀಡೆ ಆಗಿರ್ಬೋದು ಮತ್ತು ಸಾಂಸ್ಕೃತಿಕ ಹಬ್ಬದಲ್ಲಿ ಭಾಗಿಯಾಗುವ ಮೂಲಕ ಫುಲ್ ಖುಷಿಯಾಗಿ ಒಂದು ಹಬ್ಬದ ವಾತಾವರಣ ಇಲ್ಲಿ ಸಹ ನಿರ್ಮಾಣವಾಗಿತ್ತು. ಹೀಗಾಗಿ ಒಂದು ಹಬ್ಬದಲ್ಲಿ ಭಾಗಿಯಾಗಿ ನಾವು ಫುಲ್ ಎಂಜಾಯ್ ಮೂಡ್ನಲ್ಲಿದ್ದೀವಿ. ಇಲ್ಲಿ ಕ್ರೀಡೆಯಲ್ಲಿ ಭಾಗಿಯಾಗುವ ಮೂಲಕ ಸಾಕಷ್ಟು ಎಂಜಾಯನ್ನು ಮಾಡಿದ್ವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.